ಹಲೋ ಫ್ರೆಂಡ್ಸ್, ತಮಗೆಲ್ಲರೂ ಕೂಡ ಜ್ಞಾನಕಾಶಿ ಅಕಾಡೆಮಿಗೆ ಸ್ವಾಗತ. ಈ ಒಂದು ಕ್ಲಾಸ್ನಲ್ಲಿ 8ನೇ ತರಗತಿಯ ವರ್ಗ ಮತ್ತು ವರ್ಗಮೂಲಗಳು ಈ ಒಂದು ಚಾಪ್ಟರ್ಗೆ ಸಂಬಂಧಿಸಿದ ಹಾಗೆ ನಾವು ಎಕ್ಸಸೈಸ್ 5.3 ಡಿಸ್ಕಸ್ ಮಾಡ್ತಾ ಇದ್ವಿ. ಅದರಲ್ಲಿ 6ನೇ ಪ್ರಶ್ನೆಯನ್ನು ನಾವೀಗ ಡಿಸ್ಕಸ್ ಮಾಡೋಣ. ಹಿಂದಿನ ಕ್ಲಾಸ್ಗಳಲ್ಲಿ ನಾವು ಹಿಂದಿನ ಒಂದು ಎಕ್ಸಸೈಸ್ ಮತ್ತು ಈ ಒಂದು ಎಕ್ಸಸೈಸ್ಗೆ ಸಂಬಂಧಿಸಿದ ಹಿಂದಿನ ಪ್ರಶ್ನೆಗಳನ್ನು ಕೂಡ ನಾವು ಸಾಲ್ವ್ ಮಾಡಿದ್ದೀವಿ. ನೋಡದೇ ಇರೋರು ಚಾನಲ್ನ ಪ್ಲೇಲಿಸ್ಟಲ್ಲಿ ಹೋಗಿ ಚೆಕ್ ಮಾಡಿ ನೋಡ್ಬೋದು. ಈಗ 6ನೇ ಪ್ರಶ್ನೆಯನ್ನು ಸಾಲ್ವ್ ಮಾಡೋಣ. ಈ ರೀತಿಯಾದ ಪ್ರಶ್ನೆಗಳು ಎಕ್ಸಾಮ್ಗೆ ತುಂಬಾ ಇಂಪಾರ್ಟೆಂಟು. JPST ಎಕ್ಸಾಮ್ಗೆ ಕೇಳ್ಬೋದು ಮತ್ತು 8ನೇ ತರಗತಿಯ ವಿದ್ಯಾರ್ಥಿಗಳಿಗೆ ಕೂಡ ತುಂಬಾ ಇಂಪಾರ್ಟೆಂಟ್ ಆಗಿರುವಂಥ ಪ್ರಶ್ನೆಗಳಾಗಿವೆ. ಹಾಗಾಗಿ ಈ ರೀತಿಯಾದ ಪ್ರಶ್ನೆಗಳು ಸುಮಾರು ಸರಿ ಎಕ್ಸಾಮ್ನಲ್ಲಿ ಬಂದಿದ್ದಾವೆ ಕೂಡ. ಸೊ 6ನೇ ಪ್ರಶ್ನೆ ಡಿಸ್ಕಸ್ ಮಾಡೋಣ. ಈ ರೀತಿಯಾಗಿದೆ: ಈ ಕೆಳಗಿನ ಸಂಖ್ಯೆಗಳನ್ನು ವರ್ಗ ಸಂಖ್ಯೆಗಳನ್ನಾಗಿ ಮಾಡಲು ಕನಿಷ್ಠ ಯಾವ ಪೂರ್ಣ ಸಂಖ್ಯೆಯಿಂದ ಭಾಗಿಸಬೇಕು? ಹಾಗೆ ಪಡೆದ ವರ್ಗ ಸಂಖ್ಯೆಯ ವರ್ಗಮೂಲವನ್ನು ಕಂಡುಹಿಡಿಯಿರಿ ಅಂತ ಇದೆ. ಮೊದಲನೇ ಪ್ರಶ್ನೆ ನೋಡೋಣ. 252 ಇದೆ. ಹಿಂದೆ 5ನೇ ಪ್ರಶ್ನೆ ಏನಿತ್ತು? ಕನಿಷ್ಠ ಯಾವ ಸಂಖ್ಯೆಯಿಂದ ಗುಣಿಸಬೇಕು ಅಂತ ಇತ್ತು. ಇವಾಗ ಕನಿಷ್ಠ ಯಾವ ಸಂಖ್ಯೆಯಿಂದ ಭಾಗಿಸಬೇಕು? ಇದನ್ನು ಕೂಡ ಅಷ್ಟೇ ನಾವು ಅಪವರ್ತನ ವಿಧಾನದಿಂದ ಇದನ್ನು ಕಂಡುಹಿಡ್ಕೋಬೇಕಾಗ್ತದೆ. ಸೊ ಇವಾಗ 252 2ರಿಂದ ಭಾಗಿಸೋಣ. 2 1 2 2 2 6 12 2 6 12 2 3 6 3 2 3 1 3 7 21 7 1 7. ಇವಾಗ ಅಪವರ್ತನ ವಿಧಾನ ತಂದಾಗ ನಾವಿಲ್ಲಿ ಸ್ಕ್ವಯರ್ ವರ್ಗವನ್ನು ಕಂಡುಹಿಡ್ಕೋಬೇಕಾಗಿದೆ. ಹಾಗಾಗಿ 2 ಜೋಡಿ ಸಂಖ್ಯೆಗಳನ್ನಾಗಿ ನಾವಿಲ್ಲಿ ಮಾಡ್ಕೋಬೇಕು. ಸೊ ಜೋಡಿ ಸಂಖ್ಯೆಗಳಂದಾಗ 2ರ ಜೋಡಿ ಸಂಖ್ಯೆ ಇದೆ, 3ರ ಜೋಡಿ ಸಂಖ್ಯೆ ಇದೆ, 7ರ ಜೋಡಿ ಸಂಖ್ಯೆ ಇಲ್ಲ. ಹಾಗಾಗಿ ಯಾವ ಸಂಖ್ಯೆಗೆ ಜೋಡಿ ಸಂಖ್ಯೆ ಇರೋದಿಲ್ಲ ಅದೇ ಸಂಖ್ಯೆಯಿಂದ ನಾವೀಗ ಏನು ಮಾಡಬೇಕಪ್ಪ ಅಂದರೆ 252 7ರಿಂದ ಭಾಗಿಸಬೇಕು. 7ರಿಂದ ಭಾಗಿಸಿದಾಗ 7 1 7 3 21. ಹಾಗಾದರೆ ನೆಕ್ಸ್ಟ್ ಏನು ಉಳಿಯುತ್ತೆ? 7 6 7 3 21 ಆಗುತ್ತೆ. ನೆಕ್ಸ್ಟ್ 7 6 ಭಾಗ ಹೋಗುತ್ತೆ. 7 6 ಎಷ್ಟಾಗುತ್ತೆ? ಓಕೆ, ಇವಾಗ ನಮಗೆ ವರ್ಗ ಸಂಖ್ಯೆ ಸಿಗ್ತಾ ಇದೆ. ಸೊ 7 3 21 7 6 42 ಅಂತಾಗ 36 ಎನ್ನುವಂಥದ್ದು ಇಲ್ಲಿ ನಮಗೆ ವರ್ಗ ಸಂಖ್ಯೆ ಸಿಗ್ತಾ ಇದೆ. ಇವಾಗ 36 ವರ್ಗ ಸಂಖ್ಯೆ ಆದರೆ ಈ ವರ್ಗ ಸಂಖ್ಯೆಯ ವರ್ಗಮೂಲ ಯಾವುದು ಅಂತ ನಾವು ಕಂಡುಹಿಡ್ಕೋಬೇಕಾದ್ರೆ ಸೊ ಇದನ್ನು ಕೂಡ ಅಪವರ್ತನ ವಿಧಾನದಿಂದ ಕಂಡುಹಿಡಿಯೋಣ. ಇವಾಗ 3 1 3 2 3 6 3 2 3 2 6 2 1 2. 36ರ ವರ್ಗಮೂಲವನ್ನು ಕಂಡುಹಿಡ್ಕೋಬೇಕು. ನಮಗೆ ಆಲ್ರೆಡಿ ಗೊತ್ತಿದೆ 6ರ ವರ್ಗ 36 ಇದೆ. ಆದರೆ ನಾವು ಯಾವ ರೀತಿಯಾಗಿ ಕಂಡುಹಿಡ್ಕೋಬೇಕು ಅಂತ ನೋಡೋದಾದರೆ 3 1 3 3 2 6 3 4 12 2 2 4 2 1 2. ಇವಾಗ 3ರ ಗುಂಪು ಇದೆ, 2ರ ಗುಂಪು ಕೂಡ ಇದೆ. ನಂತರ ಇವಾಗ 2 ಸ್ಕ್ವೇರ್ 3 ಸ್ಕ್ವೇರ್ 2 ಸ್ಕ್ವೇರ್ ಈ ಟರ್ಮನ್ನು ಇಲ್ಲಿ ತೆಗೆದುಕೋತೀನಿ. 36 = 3 ಸ್ಕ್ವೇರ್ 2 ಸ್ಕ್ವೇರ್ 36 3 × 2 ಹೋಲ್ ಸ್ಕ್ವೇರ್. ಇದು ಸ್ಕ್ವೇರು ಈ ಕಡೆ ಬಂದಾಗ ಸ್ಕ್ವೇರ್ ರೂಟ್ ಆಗುತ್ತೆ. ಅಂದಾಗ 3 2 6 36 6ರ ವರ್ಗ ಸಂಖ್ಯೆ ಆಗಿದೆ. 6ನೇ ಮೇನ್ ಕ್ವಶನಲ್ಲಿ 2ನೇ ಪ್ರಶ್ನೆ 2925 ಅಂತ ಇದೆ. ಯಾವ ಒಂದು ಪೂರ್ಣ ಸಂಖ್ಯೆಯಿಂದ ಭಾಗಿಸಿದಾಗ ಒಂದು ಪೂರ್ಣ ವರ್ಗ ಸಂಖ್ಯೆ ಬರುತ್ತದೆ ಅಂತ ನಾವು ಕಂಡುಹಿಡ್ಕೋಬೇಕು. ಇದನ್ನು ದೀರ್ಘ ಭಾಗಾಕಾರ ಮಾಡುವುದರ ಮೂಲಕ ನಾವು ಕಂಡುಹಿಡಿಯೋಣ. ಬಿಡಿ ಸ್ಥಾನದಲ್ಲಿ 5 ಇದೆ, 2ರಿಂದ ಭಾಗ ಹೋಗೋದಿಲ್ಲ. ಹಾಗಾಗಿ 3ರಿಂದ 3 9 27 3 7 21 ಆಗುತ್ತೆ. 2 ದೀರ್ಘ ಬರುತ್ತೆ ಇಲ್ಲಿ. 3 7 21 3 5 15
3 ಮೂರಲೆ 9, 3 ಎರಡಲೆ 6, 3 ಐದಲೆ 15. ಇಲ್ಲಿ 10ರ ಸ್ಥಾನದಲ್ಲಿ 2 ಇದೆ, ಬಿಡಿ ಸ್ಥಾನದಲ್ಲಿ 5 ಇದೆ. ಇದು 3ರಿಂದ ಭಾಗ ಹೋಗೋದಿಲ್ಲ, 5ರಿಂದ ಭಾಗ ಹೋಗೋದು. 5 6ಲೆ 30, 2 ಕೈಲೆ ಈ ಕಡೆ ಬರುತ್ತೆ. 5 5 25. ನೆಕ್ಸ್ಟ್ ಇದು 5ರಿಂದ ಅಗೇನ್ ಭಾಗ ಹೋಗುತ್ತದೆ. 5 13ಲೆ 65, 13 1ಲೆ 13. ಇವಾಗ ಏನು ಮಾಡಬೇಕು, ನಾವು ವರ್ಗಮೂಲವನ್ನು ಕಂಡುಹಿಡಿಯಬೇಕಾಗಿದೆ. ಹಾಗಾಗಿ ನಾವು ಎರಡೆರಡು ಗುಂಪನ್ನು ಮಾಡೋಣ. 5ರ 3ರ ಗುಂಪು ಒಂದಿದೆ, 5ರ ಗುಂಪು ಕೂಡ ಇದೆ. ಜೋಡಿ ಸಂಖ್ಯೆಗಳಿದ್ದಾವೆ. ಜೋಡಿ ಅಲ್ಲದ ಸಂಖ್ಯೆ ಕೂಡ ಒಂದಿದೆ, ಅದು 13. ಇವಾಗ ಜೋಡಿ ಅಲ್ಲದ ಸಂಖ್ಯೆಯಿಂದ 2925ಕ್ಕೆ ಭಾಗಿಸಿ 13ರಿಂದ ಭಾಗಿಸಿದಾಗ ನಮಗೆ ಬರುವಂಥದ್ದು 13 ಎರಡಲೆ 26, 13 ಎರಡಲೆ 26, ಅಗೇನ್ 13 ಎರಡಲೆ 26 ಬರುತ್ತೆ. 13 5ಲೆ 65. ಸೊ ಇವಾಗ 225 ಎನ್ನುವಂಥದ್ದು ಒಂದು ಪೂರ್ಣ ವರ್ಗ ಸಂಖ್ಯೆ ಸಿಗ್ತಾ ಇದೆ. 225 ಯಾವ ಒಂದು ಸಂಖ್ಯೆಯ ವರ್ಗ ಸಂಖ್ಯೆ ಆಗಿದೆ? ಈ ಒಂದು ಸಂಖ್ಯೆಯ ವರ್ಗಮೂಲವನ್ನು ನಾವೀಗ ಕಂಡುಹಿಡಿಯೋಣ. 3 7ಲೆ 21, 3 5ಲೆ 15, 3 2ಲೆ 6, 3 5ಲೆ 15, 5 5ಲೆ 25, 5 1ಲೆ 5. ಹಾಗಾಗಿ 3 ಸ್ಕ್ವೇರ್ ಅಂದರೆ ಎರಡೆರಡು ಗ್ರೂಪಾಗಿ 5 ಸ್ಕ್ವೇರ್. 225 3 ಇಂಟು 5, ಇದು ಸ್ಕ್ವೇರು ಈ ಕಡೆ ಬಂದಾಗ ಸ್ಕ್ವೇರ್ ರೂಟ್ ಆಗುತ್ತೆ. 5 3ಲೆ 15. 225 ಈ ಸಂಖ್ಯೆಯ ವರ್ಗಮೂಲ 15. 6ನೇ ಮೇನ್ ಕ್ವಶನಲ್ಲಿ 3ನೇ ಪ್ರಶ್ನೆ ಏನಿದೆ ಅಂದರೆ 396 ಅಂತ ಇದೆ. ಈ ಸಂಖ್ಯೆಯನ್ನು ನಾವು ದೀರ್ಘ ಭಾಗಾಕಾರ ಮಾಡುವ ಮೂಲಕ ನಾವು ಈಗ ಕಂಡುಹಿಡಿಯೋಣ. ಸೊ 2 1ಲೆ 2, 2 9ಲೆ 18, 2 8ಲೆ 16, 2 9ಲೆ 18, 2 9ಲೆ 18, 3 3ಲೆ 9, 3 3ಲೆ 9, 3 1ಲೆ 3 1ಲೆ 11 1ಲೆ 11. ಇವಾಗ ಎರಡೆರಡು ಜೋಡಿ ಸಂಖ್ಯೆಗಳಾಗಿ ನಾವೀಗ ಗ್ರೂಪನ್ನು ತೆಗೆದುಕೊಳ್ಳೋಣ. 2ರ ಜೋಡಿ ಸಂಖ್ಯೆ ಇದೆ, 3ರ ಜೋಡಿ ಸಂಖ್ಯೆ ಇದೆ, ಆದರೆ 11ರ ಜೋಡಿ ಸಂಖ್ಯೆ ಇಲ್ಲ. ಆದ್ದರಿಂದ 396ಕ್ಕೆ 11ರಿಂದ ಭಾಗಿಸಿದಾಗ 11 3ಲೆ 36, 11 3ಲೆ 33 ಆಗುತ್ತೆ. ಇಲ್ಲಿ 6 ಉಳಿಯುತ್ತೆ, ಹಾಗಾಗಿ 66 ಆಗುತ್ತೆ. 11 6ಲೆ 66, 36 ಎನ್ನುವಂಥದ್ದು ಇದು ಒಂದು ಪೂರ್ಣ ವರ್ಗ ಸಂಖ್ಯೆ. ಹಾಗಾದರೆ ಯಾವ ಸಂಖ್ಯೆಯ ಪೂರ್ಣ ಇದು 36 ಎನ್ನುವಂಥದ್ದು ಯಾವ ಸಂಖ್ಯೆಯ ವರ್ಗ ಅಂತಾಗ 3 1ಲೆ 3 2ಲೆ 3 4ಲೆ 12, 2 2ಲೆ 4, 2 1ಲೆ 2. ಇವಾಗ ಜೋಡಿ ಸಂಖ್ಯೆಯನ್ನು ನೋಡಿ. 3ರ ಜೋಡಿ ಸಂಖ್ಯೆ ಇದೆ 3 ಸ್ಕ್ವೇರ್, 2ರ ಜೋಡಿ ಸಂಖ್ಯೆ ಇದೆ 2 ಸ್ಕ್ವೇರ್. ಇದು 3 ಇಂಟು 2 ಹೋಲ್ ಸ್ಕ್ವೇರ್ ಅಂದಾಗ 36 ಸ್ಕ್ವೇರ್ ರೂಟ್. 3 ಇಂಟು 2 6, 36 6ರ ವರ್ಗ ಸಂಖ್ಯೆ. 36 ಎನ್ನುವಂಥದ್ದು 6ರ ವರ್ಗ ಸಂಖ್ಯೆ ಆಗಿದೆ. 6 36ರ ವರ್ಗಮೂಲ ಆಗಿದೆ. ನೆಕ್ಸ್ಟ್ 4ನೇದು 2645 ಅಂತ ಇದೆ. ಇದನ್ನು ನಾವು ದೀರ್ಘ ಭಾಗಾಕಾರ ಮಾಡುವ ಮೂಲಕ ನೋಡೋಣ. 5 5ಲೆ 25, 1 ಬರುತ್ತೆ. 1 ಬಂದಾಗ 5 2ಲೆ 10, 14 ಆದಾಗ 5 2ಲೆ 10, 4 ಉಳಿಯುತ್ತೆ, 45 ಆಗುತ್ತೆ. 5 9ಲೆ 45. 529 ಇದು ಒಂದು ಏನಾಗಿದೆ ಅಂದರೆ ಯಾವ ಸಂಖ್ಯೆಯಿಂದ ಭಾಗ ಹೋಗದೆ ಇರುವಂಥ ಸಂಖ್ಯೆ ಇದೆ. ಇದು ಓನ್ಲಿ 23ರಿಂದ ಭಾಗ ಹೋಗುವಂಥದ್ದು. 23 3ಲೆ 23 ಇಂಟು 23 529, 23 1ಲೆ 23. ಹಾಗಾದರೆ ಇಲ್ಲಿ ಜೋಡಿ ಸಂಖ್ಯೆಯನ್ನು ನೋಡಿ.
23 ಜೋಡಿ ಸಂಖ್ಯೆ ಇದೆ. ಜೋಡಿ ಅಲ್ಲದ ಸಂಖ್ಯೆ ಎಷ್ಟಿದೆ? 5 ಇದೆ. ಹಾಗಾದರೆ 2645ಕ್ಕೆ 5ರಿಂದ ಭಾಗಿಸಿ. ಆವಾಗ 5 5 25, 1 ಕೈಲೇ ಬರುತ್ತೆ, 5 2 10, 5 5 25, 5 9 45. ಇವಾಗ 529 ಬರ್ತಾಯಿದೆ. 529 ಯಾವ ಸಂಖ್ಯೆಯ ವರ್ಗ ಸಂಖ್ಯೆ? 23ರ ವರ್ಗ ಸಂಖ್ಯೆ ಆಗಿದೆ. ಓಕೆ, ಈ ರೀತಿಯಾಗಿ ಫೈಂಡ್ ಔಟ್ ಮಾಡ್ಬೋದು. ಇವಾಗ 23 ಎನ್ನುವಂಥದ್ದು ಜೋಡಿ ಸಂಖ್ಯೆ ಇದೆ. ನೇರವಾಗಿ 23 ಎನ್ನುವಂಥದ್ದು 529ರ ವರ್ಗ ಮೂಲವಾಗಿದೆ. ನೆಕ್ಸ್ಟ್ 5ನೇ ಪ್ರಶ್ನೆ. 2800 ಅಂತ ಇದೆ. ಇದನ್ನು ದೀರ್ಘ ಭಾಗಾಕಾರ ಮಾಡೋಣ. 2 1 2, 2 4 8, 0 0, 2 7 14, 0 0, 2 3 6, 2 3 6, 1 ಬರುತ್ತೆ, 2 5 10, 0. ಅಗೇನ್ 2ರಿಂದ ಭಾಗ ಹೋಗುತ್ತೆ. 2 1 2, 2 7 14, 2 5 10. ಇದು ಅಗೇನ್ 5ರಿಂದ ಭಾಗ ಹೋಗುವಂಥದ್ದು. 5 3 15. ನೆಕ್ಸ್ಟ್ ಏನು ಉಳಿಯುತ್ತೆ? 15 ಅಂತಂದಾಗ 3 ಉಳಿಯುತ್ತೆ. 5 7 30, 5 7 35. ನೆಕ್ಸ್ಟ್ 5 7 35 ಆಯಿತು. ಇಲ್ಲಿ ಕೂಡ 5 5 25 ಆಗುತ್ತೆ. 5 7 35 ಆಗುತ್ತೆ. 7 1 7. ಇವಾಗ 2 ಜೋಡಿ ಸಂಖ್ಯೆಗಳನ್ನ ಮಾಡೋಣ. 2 × 2 ಜೋಡಿ ಸಂಖ್ಯೆ ಇದೆ. ನಂತರ ಅಗೇನ್ 2 × 2 ಜೋಡಿ ಸಂಖ್ಯೆ ಇದೆ. 5 × 5 ಜೋಡಿ ಸಂಖ್ಯೆ ಇದೆ. ನಂತರ 7. ಇಲ್ಲಿ ಜೋಡಿ ಅಲ್ಲದ ಸಂಖ್ಯೆ 7 ಇದೆ. ಹಾಗಾಗಿ 2800ಕ್ಕೆ 7ರಿಂದ ಭಾಗಿಸಿ. 7 4 28, 0 0. ಈಗ 400 ಎನ್ನುವಂಥದ್ದು ಒಂದು ಪೂರ್ಣ ವರ್ಗ ಸಂಖ್ಯೆ ಆಗಿದೆ. ಹಾಗಾದರೆ 400 ಯಾವ ಒಂದು ಸಂಖ್ಯೆಯ ವರ್ಗ ಸಂಖ್ಯೆ ಆಗಿದೆ? 2 2 4, 0 0, 2 1 0 0, 2 5 0, 2 4 2 2 4, 2 5 10. ಈಗ 25 ಬರ್ತಾಯಿದೆ. 5 5 25, 5 1 5. ಇವಾಗ ಜೋಡಿ ಸಂಖ್ಯೆಯನ್ನು ತೆಗೆದುಕೊಳ್ಳಿ. 2ರ ವರ್ಗ, ಅಗೇನ್ 2ರ ವರ್ಗ, 5ರ ವರ್ಗ ಜೋಡಿ ಸಂಖ್ಯೆ ಇದೆ. 2 × 2 × 5 ಹೋಲ್ ಸ್ಕ್ವೇರ್. ಸ್ಕ್ವೇರ್ ರೂಟ್ ಆಫ್ 400 ಅಂತಂದಾಗ 2 × 2 × 5 ಅಂದಾಗ 2 2 4, 4 5 20. 400ರ ವರ್ಗಮೂಲ 20 ಆಗಿರುತ್ತದೆ. 6ನೇ ಪ್ರಶ್ನೆಯಲ್ಲಿ ಕೊನೆಯ ಪ್ರಶ್ನೆ 6ನೇದು. ಈ ಒಂದು ಪ್ರಶ್ನೆಯಲ್ಲಿ ಈ ರೀತಿಯಾಗಿದೆ. 1620 ಅಂತ ಇದೆ. ಇದನ್ನು ಭಾಗಿಸೋಣ. 2 8 16, 2 1 2, 0, 2 4 8, 0 5. 2 2 2 1 ಏನಿದು 3ರಿಂದ ಭಾಗ ಹೋಗುವಂಥದ್ದು. 3 1 3. ಇಲ್ಲಿ 1 ಕೈಲೇ ಬರುತ್ತೆ. 3 3 9, 1 ಕೈಲೇ ಬರುತ್ತೆ. 3 5 15. ಅಗೇನ್ 3ರಿಂದ ಭಾಗ ಹೋಗುತ್ತೆ. 3 4 12, 3 5 15. ನೆಕ್ಸ್ಟ್ ಇದು ಒಂದು ಯಾವ ಒಂದು ಸಂಖ್ಯೆಯಿಂದ? ಅಗೇನ್ 3ರಿಂದ. 3 1 3, 3 5 15. ಇದು 5 3 15 ಅಥವಾ 3 5 15 ಅಂತ ಕೂಡ ಬರುತ್ತೆ. 3 5 3 5 15, 5 1 5. ಇವಾಗ ಜೋಡಿ ಸಂಖ್ಯೆಯನ್ನು ತೆಗೆದುಕೊಳ್ಳೋಣ. 2 × 2 × 3 × 3 × 3 × 5 ಜೋಡಿ ಸಂಖ್ಯೆಯನ್ನು ತೆಗೆದುಕೊಳ್ಳಿ. 2ರ ಜೋಡಿ ಸಂಖ್ಯೆ ಇದೆ, 3ರ ಜೋಡಿ ಸಂಖ್ಯೆ ಇದೆ. ಜೋಡಿ ಅಲ್ಲದ ಸಂಖ್ಯೆ 5 ಇದೆ. ಹಾಗಾದರೆ
ನಾವು 1620ಕ್ಕೆ 5ರಿಂದ ಭಾಗಿಸಬೇಕು. ಆವಾಗ ಇಲ್ಲಿ ಬರುವಂಥ ಸಂಖ್ಯೆ 5 3 15, 5 2 10, 5 4 20 ಅಂತ ನಮಗೆ ಆನ್ಸರ್ ಬರ್ತಾ ಇದೆ. ಹಾಗಾದರೆ 324 ಇದು ಒಂದು ಪೂರ್ಣ ವರ್ಗ ಸಂಖ್ಯೆ ಆಗಿದೆ. ಹಾಗಾದರೆ ಯಾವ ಒಂದು ಈ ಒಂದು ಸಂಖ್ಯೆಯ ವರ್ಗಮೂಲವನ್ನು ನಾವೀಗ ಕಂಡುಹಿಡಿಯೋಣ. 324. ಸೊ 2 1 2, 2 6 12, 2 2 4, 2 8 16, 2 1 2. ಇವಾಗ ಇದು 3ರಿಂದ ಭಾಗ ಹೋಗುವಂಥದ್ದು. 3 2 6, 3 7 21, 3 3 3 9 27. ಓಕೆ, ಹಾಗೆ 3 3 9, 3 1 3. ಇವಾಗ ಜೋಡಿ ಸಂಖ್ಯೆನ ನೋಡಿ. 2ರ 324 ಜೋಡಿ ಸಂಖ್ಯೆ 2ರ ವರ್ಗ, 3ರ ವರ್ಗ, ಹಾಗೆ 3ರ ವರ್ಗ. 2 × 3 × 3 ಸ್ಕ್ವೇರ್ ರೂಟ್ 324. 2 × 3 × 3 ಅಂದಾಗ 3 3 9, 9 2 18. ಹಾಗಾದರೆ 324ರ ವರ್ಗಮೂಲ 18. ಓಕೆ ಫ್ರೆಂಡ್ಸ್, ಎಕ್ಸಸೈಸ್ 5.3ರಲ್ಲಿ 6ನೇ ಪ್ರಶ್ನೆಯ ಒಟ್ಟು 6 ಪ್ರಶ್ನೆಗಳಿದ್ದವು. ಅವುಗಳಲ್ಲಿ ನಾವು ಯಾವ ಒಂದು ಕೊಟ್ಟಿರುವಂಥ ಸಂಖ್ಯೆಗೆ ನಾವು ಯಾವ ಒಂದು ಪೂರ್ಣ ಸಂಖ್ಯೆಯಿಂದ ಭಾಗಿಸಿದಾಗ ಒಂದು ಪೂರ್ಣ ವರ್ಗ ಸಂಖ್ಯೆ ಬರುತ್ತೆ ಅಂತ ನಾವು ಯಾವ ರೀತಿಯಾಗಿ ಚೆಕ್ ಮಾಡಿದ್ವಿ. ಈ ರೀತಿಯಾದ ಪ್ರಶ್ನೆಗಳು ಯಾವುದಾದ್ರೂ ಒಂದು ಸಂಖ್ಯೆಯನ್ನು ಕೊಟ್ಟು ಕನಿಷ್ಠ ಯಾವ ಒಂದು ಸಂಖ್ಯೆಯಿಂದ ಅಂದರೆ ಮಲ್ಟಿಪಲ್ ಚಾಯ್ಸಲ್ಲಿ ಕೇಳ್ತಾರೆ. ಫಾರ್ ಎಕ್ಸಾಂಪಲ್ 1620 ಅಂತ ಕೊಟ್ಟಿದ್ದಾರೆ. ಈ ಸಂಖ್ಯೆಗೆ ಕನಿಷ್ಠ ಯಾವ ಸಂಖ್ಯೆಯಿಂದ ಭಾಗಿಸಿದಾಗ ಪೂರ್ಣ ವರ್ಗ ಸಂಖ್ಯೆ ಬರುತ್ತದೆ ಅಂತ ಮಲ್ಟಿಪಲ್ ಚಾಯ್ಸಲ್ಲಿ ಕೊಟ್ಟಿರ್ತಾರೆ. 4, 5, 6 ಮತ್ತು 2 ಈ ರೀತಿಯಾಗಿ ಕೊಟ್ಟಿರ್ತಾರೆ. ಕನಿಷ್ಠ ಯಾವ ಒಂದು ಸಂಖ್ಯೆಯಿಂದ ಭಾಗಿಸಿದರೆ ನಮಗೆ ಪೂರ್ಣ ವರ್ಗ ಸಿಗುತ್ತದೆ ಅನ್ನುವಂಥದ್ದು ಪ್ರಶ್ನೆಯನ್ನು ಕೇಳ್ತಾರೆ. ಈ ರೀತಿಯಾದ ಪ್ರಶ್ನೆಗಳನ್ನು ಕೇಳಿದಾಗ ನಮಗೆ ಸಾಲ್ವ್ ಮಾಡಲಿಕ್ಕೆ ಈ ರೀತಿಯಾಗಿ ಗೊತ್ತಿರಬೇಕು. ಯಾವ ಒಂದು ಸಂಖ್ಯೆಗೆ ಜೋಡಿ ಸಂಖ್ಯೆ ಇರೋದಿಲ್ಲ ಆ ಒಂದು ಸಂಖ್ಯೆಯನ್ನೇ ನಾವು ಭಾಗಿಸಿದಾಗ ನಮಗೆ ಪೂರ್ಣ ವರ್ಗ ಸಂಖ್ಯೆ ಸಿಗುವಂಥದ್ದು. ಆದ್ದರಿಂದ ತುಂಬಾ ಇಂಪಾರ್ಟೆಂಟ್ ಆಗಿರುವಂಥ ಒಂದು ಪ್ರಶ್ನೆಯಾಗಿದೆ. ಓಕೆ, 6ನೇ ಪ್ರಶ್ನೆಯ ಪರಿಹಾರ ಈ ರೀತಿಯಾಗಿತ್ತು. ಈ ಒಂದು ಎಕ್ಸಸೈಸ್ನ ಮುಂದಿನ ಪ್ರಶ್ನೆಯನ್ನು ಮುಂದಿನ ಒಂದು ಕ್ಲಾಸ್ನಲ್ಲಿ ಡಿಸ್ಕಸ್ ಮಾಡೋಣ. ಅಲ್ಲಿವರೆಗೂ ನಮ್ಮ ಚಾನಲ್ ವೀಕ್ಷಣೆ ಮಾಡ್ತಾಯಿರಿ ಮತ್ತು ಈ ಚಾನಲ್ಗೆ ನೀವೇನಾದರೂ ಹೊಸಬರಾಗಿದ್ದರೆ ದಯವಿಟ್ಟು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಸೋ ಮಚ್.